ಸುರಿಸು ಬಾರೋ, ಕರುಣೆಯ ಕರುಣನು ತಾರೋ, ಜಗದೆಲ್ಲೆಡೆ ಜನರೆಲ್ಲೆಡೆ ನಿನ್ನ ಶ್ರೀನಾಮದ ಗೀತೆ ನಿತ್ಯವೂ ನಿಲ್ಲುತ್ತಿದೆ. ಸಾರುತ್ತ ನಿನ್ನಯ ಘನತೆ, ಸಾರುತ್ತ ನಿನ್ನಯ ಘನತೆ, ಕರುಣೆಯ ಕಡಲು ನೀನೆ, ಕರುಣಾಮಯನು ನೀನೆ, ಕಡಲು ನೀನೆ, ಕರುಣಾಮಯನು ನೀನೆ. ಆತಂಕದಲ್ಲೂ ಆನಂದದಲ್ಲೂ ಪೋಷಕನು ನೀನೆ, ಪೋಷಕನು ನೀನೆ. ವರಮಳೆ ಸುರಿಸು ಬಾರೋ, ಕರುಣೆಯ ಕರುಣನು ತಾರೋ, ಜಗದೆಲ್ಲೆಡೆ ಜನರೆಲ್ಲೆಡೆ ನಿನ್ನ ಶ್ರೀನಾಮದ ಗೀತೆ ನಿತ್ಯವೂ ನಿಲ್ಲುತ್ತಿದೆ. ಸಾರುತ್ತ ನಿನ್ನಯ ಘನತೆ, ಸಾರುತ್ತ ನಿನ್ನಯ ಘನತೆ. ಇಂದಿನ ದಿವ್ಯ ಬಲಿ ಪೂಜೆಯನ್ನು ಕೆಳಕಂಡ ಉದ್ದೇಶಗಳಿಗಾಗಿ ಅರ್ಪಿಸಲಾಗುವುದು. ಲಾರೆನ್ಸ್ ಪಾಯಸ್ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಸಂತ ಲಾರೆನ್ಸ್ ಅವರಿಗೆ ಕೃತಜ್ಞತೆಯಾಗಿ, ಅಂತೆಯೇ ಕೀರ್ತನ ಮರಿಟಾ ಕಾರ್ಲೋ ಇವರ ಅಭಿಪ್ರಾಯದಂತೆ ಸಂತ ಲಾರೆನ್ಸ್ ಅವರಿಗೆ ಕೃತಜ್ಞತೆಯಾಗಿ, ಎಲೆನ್ ರೊಡ್ರಿಗಸ್ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಸಂತ ಲಾರೆನ್ಸ್ ಅವರಿಗೆ ಕೃತಜ್ಞತೆಯಾಗಿ, ಪ್ರೆಸಿಲ್ಲಾ ಡಿಸೋಜಾ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಸಂತ ಲಾರೆನ್ಸ್ ಅವರಿಗೆ ಕೃತಜ್ಞತೆಯಾಗಿ, ಕಿರಣ್ ಇವರ ಉತ್ತಮ ಆರೋಗ್ಯಕ್ಕಾಗಿ ಲಿಯೋ ಡಿಸೋಜಾ ಮತ್ತು ಕುಟುಂಬ, ಸಂತ ಲಾರೆನ್ಸ್ ಅವರಿಗೆ ಕೃತಜ್ಞತೆಯಾಗಿ, ಉತ್ತಮ ಆರೋಗ್ಯಕ್ಕಾಗಿ ಫ್ರಾನ್ಸಿಸ್ ಸಿಕ್ವೇರ ಮತ್ತು ಕುಟುಂಬ, ಉತ್ತಮ ಆರೋಗ್ಯ ಮತ್ತು ದೇವರಿಗೆ ಕೃತಜ್ಞತೆಯಾಗಿ ಆನಂದ್ ಮತ್ತು ಕುಟುಂಬ, ತಮಗೆ ಮಾಡಿದ ಎಲ್ಲ ಉಪಕಾರಗಳನ್ನು ಸ್ಮರಿಸುತ್ತಾ ದೇವರಿಗೆ ಕೃತಜ್ಞತೆಯಾಗಿ ಶಕುಂತಲಾ ಮತ್ತು ಕುಟುಂಬ, ಸಂತ ಲಾರೆನ್ಸ್ ಅವರಿಗೆ ಕೃತಜ್ಞತೆಯಾಗಿ ಮೆರಿಟಾ ಇವರ ಉತ್ತಮ ಆರೋಗ್ಯಕ್ಕಾಗಿ ಡಯಾನಾ ಸಿಕ್ವೇರ ಮತ್ತು ಕುಟುಂಬ, ಸಂತ ಲಾರೆನ್ಸ್ ಅವರಿಗೆ ಕೃತಜ್ಞತೆಯಾಗಿ ರಿಚರ್ಡ್ ಪಾಯಸ್ ಮತ್ತು ಕುಟುಂಬ, ಮೈಕಲ್ ಲೋಬೋ ಮತ್ತು ಗ್ರೆಟಾ ಕುಟುಂಬ, ಸಂತ ಲಾರೆನ್ಸ್ ಅವರಿಗೆ ಕೃತಜ್ಞತೆಯಾಗಿ, ಸಂತ ಲಾರೆನ್ಸ್ ಅವರಿಗೆ ಕೃತಜ್ಞತೆಯಾಗಿ ರೊನಾಲ್ಡ್ ಡಿಕುನ್ನ ಮತ್ತು ಕುಟುಂಬ ಮಾಡಿದ ಉಪಕಾರವೆಲ್ಲವನ್ನು ಸ್ಮರಿಸುತ್ತಾ ಸಂತ ಲಾರೆನ್ಸ್ ಅವರಿಗೆ ಕೃತಜ್ಞತೆಯಾಗಿ, ನೆಸ್ ಡಿಕುನ್ನ ಮತ್ತು ಕುಟುಂಬ ಇವರ ಅಭಿಪ್ರಾಯದಂತೆ ದುರಾತ್ಮಗಳಿಂದ ಸಂರಕ್ಷಣೆ ಪಡೆಯಲೆಂದು ಕೋರಿಕೆಯ ಬಲಿಪೂಜೆಯಾಗಿ, ರೋಷನ್ ಶರೀನ್ ಇವರ 25ನೇ ವರ್ಷದ ವೈವಾಹಿಕ ಜೀವನದ ಮಹೋತ್ಸವವನ್ನು ಕೊಂಡಾಡುತ್ತಿರುವಾಗ ದೇವರಿಗೆ ಕೃತಜ್ಞತೆಯಾಗಿ ಸ್ಟೀಫನ್ ಡಿಕುನ್ನ ಮತ್ತು ಕುಟುಂಬ, ರೊನಾಲ್ಡ್ ಮತ್ತು ಗ್ಲಾಡಿಸ್ ಡಿಕುನ್ನ ಇವರು ತಮ್ಮ 25ನೇ ವರ್ಷದ ವೈವಾಹಿಕ ಜೀವನದ ವಾರ್ಷಿಕ ಮಹೋತ್ಸವವನ್ನು ಕೊಂಡಾಡುತ್ತಿರುವಾಗ ಸ್ಟೀಫನ್ ಡಿಕುನ್ನ ಮತ್ತು ಕುಟುಂಬದವರ ಕೃತಜ್ಞತೆಯಾಗಿ ಬಲಿಪೂಜೆ ಅರ್ಪಿಸುತ್ತಿದ್ದಾರೆ. ಅನಿಲ್ ಸಿಕ್ವೇರ ಮತ್ತು ಮೆರಿಟಾ ಇವರ ಉತ್ತಮ ಆರೋಗ್ಯಕ್ಕಾಗಿ ಡಯಾನಾ ಸಿಕ್ವೇರ, ಸಂತ ಲಾರೆನ್ಸ್ ಅವರಿಗೆ ಕೋರಿಕೆಯ ಬಲಿಪೂಜೆಯಾಗಿ ವಿವಿಯನ್ ಲೋಬೋ, ವಿಕ್ಟರ್ ಲೋಬೋ ಇವರ ಅಭಿಪ್ರಾಯದಂತೆ ಸಂತ ಲಾರೆನ್ಸ್ ಅವರಿಗೆ ಕೋರಿಕೆಯ ಬಲಿಪೂಜೆಯಾಗಿ, ಶರೀನ್ ರೋಷನ್ ಇವರ 25ನೇ ವರ್ಷದ ವೈವಾಹಿಕ ಜೀವನದ ಸ್ಮರಣಾರ್ಥ ದೇವರಿಗೆ ಕೃತಜ್ಞತೆಯಾಗಿ, ಟ್ರೆಸ್ ಡಿಕೋನ ಇವರ ಲಾರೆನ್ಸ್ ಮತ್ತು ಟ್ರೆಸ್ ಡಿಕೋನ ಇವರ ಆತ್ಮಶಾಂತಿಗಾಗಿ ಶರೀನ್ ಮತ್ತು ರೋಷನ್, ಜೋಶಿ ಇವರ ಆತ್ಮಶಾಂತಿಗಾಗಿ ಜಾಯ್ಸ್ ಮತ್ತು ಕುಟುಂಬ, ರಾಧಾ ತಮ್ಮ ಉತ್ತಮ ಆರೋಗ್ಯವನ್ನು ಕರುಣಿಸಿದ್ದಕ್ಕಾಗಿ ದೇವರಿಗೆ ಕೃತಜ್ಞತಾ ಬಲಿ ಅರ್ಪಣೆಯಾಗಿ, ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಜಾನ್ ಪೀಟರ್ ಮತ್ತು ಕುಟುಂಬ, ಥಾಮಸ್ ಕೆಸಿ ಇವರ ಅಭಿಪ್ರಾಯದಂತೆ ಸಂತ ಲಾರೆನ್ಸ್ ಅವರಿಗೆ ಕೃತಜ್ಞತೆಯಾಗಿ, ಶಾಂತರಾಜ್ ಮತ್ತು ರೀನಾ ಜ್ಯೋತಿ ಕುಟುಂಬ ಸಂತ ಲಾರೆನ್ಸ್ ಅವರಿಗೆ ಕೃತಜ್ಞತೆಯಾಗಿ,
ಈ ಎಲ್ಲ ಉದ್ದೇಶಗಳಿಗಾಗಿಯೂ ಅಂತೆ ಸರಿತಾ ಕಾರ್ಲು ಇವರ ಹುಟ್ಟುಹಬ್ಬವನ್ನು ಕೊಂಡಾಡುತ್ತಿರುವಾಗ ದಯಾಮಯ ದೇವರಿಗೆ ಉದ್ದೇಶಕ್ಕಾಗಿ ಪ್ರಾರ್ಥಿಸೋಣ. ಈ ಎಲ್ಲ ಉದ್ದೇಶಗಳಿಗಾಗಿಯೂ ನಮ್ಮೆಲ್ಲರ ವೈಯಕ್ತಿಕ ಉದ್ದೇಶಗಳಿಗಾಗಿಯೂ ವಿಶೇಷವಾಗಿ ಇಂದಿನ ಬಲಿಪೂಜೆಯನ್ನು ಅರ್ಪಿಸುತ್ತಿರುವ ಪಾದ ಜ್ಞಾನ ಪ್ರಕಾಶ್ ಅಲಹಾಬಾದ್ ಧರ್ಮ ಕ್ಷೇತ್ರದಲ್ಲಿ ತಮ್ಮ ಸೇವಾ ಜೀವನವನ್ನು ಉತ್ತಮವಾಗಿ ನಿರ್ವಹಿಸಲು ದಯಾಮಯ ದೇವರು ಬೇಕಾದ ಶಕ್ತಿಯನ್ನು ದಯಪಾಲಿಸಲೆಂದು ವಿಶೇಷವಾಗಿ ಪ್ರಾರ್ಥಿಸೋಣ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರ ಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಸಹೋದರ ಸಹೋದರಿ ಹಾಗೂ ಮುದ್ದಿನ ಮಕ್ಕಳೇ, ಇಂದು ಸಂತ ಲಾರೆನ್ಸ್ ರವರ ಮೂಲಕ ಪ್ರಭು ಕ್ರಿಸ್ತರನ್ನು ಕೊಂಡಾಡುತ್ತಾ ಅವರಿಂದ ಬೇಕಾದ ಎಲ್ಲ ವರಪ್ರಸಾದಕ್ಕೋಸ್ಕರ ನಾವು ಇಲ್ಲಿ ದೇವ ಮಂದಿರದಲ್ಲಿ ಒಟ್ಟು ಸೇರಿದ್ದೇವೆ. ಈ ದಿನ ನಮಗೆ ಎಲ್ಲ ಸುವಿದಿನ. ನಾವು ಮಾಡುವ ಪ್ರತಿಯೊಂದು ಕಾರ್ಯವೂ ದೇವರಿಗೆ ಪ್ರೀತಿಯಿಂದ ತುಂಬುವಂತಾಗಲಿ. ದೇವರು ಇವತ್ತು ನಮ್ಮ ಪ್ರೀತಿಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯಲು ದಾರಿ ತೋರಿಸುತ್ತಿದ್ದಾರೆ. ನಮ್ಮ ವೈವಾಹಿಕ ಜೀವನ ಸುಗಮವಾಗಿ ಸಾಗಬೇಕಾದರೆ ದೇವರ ಕೃಪಾ ಪ್ರಸಾದವು ನಮ್ಮೆಲ್ಲರ ಮೇಲೆ ಬೇಕೇ ಬೇಕು. ಪ್ರಭು ಕ್ರಿಸ್ತರು ಪದೇ ಪದೇ ನುಡಿದಿದ್ದಾರೆ, ನಾನು ಪಿತನನ್ನು ಪ್ರೀತಿಸಿದ್ದೇನೆ, ಪಿತನು ನನ್ನನ್ನು ಪ್ರೀತಿಸಿದಂತೆಯೇ ನಾನು ನಿಮ್ಮನ್ನೆಲ್ಲರನ್ನು ಸಹ ಪ್ರೀತಿಸಿದ್ದೇನೆ. ಅದೇ ಪ್ರೀತಿಯಲ್ಲಿ ನಡೆದು ನುಡಿದಿರಿ. ನಮ್ಮ ಜೀವನ ಉದ್ಧಾರವಾಗಬೇಕಾದರೆ ಪ್ರಭು ಕ್ರಿಸ್ತರ ಪ್ರೀತಿಯಲ್ಲಿ ಬಾಳಬೇಕು. ಪ್ರತಿಯೊಬ್ಬರು ಸಹ ಪ್ರೀತಿಗೋಸ್ಕರ ಹಲವಾರು ಕೆಲಸಗಳನ್ನು ಮಾಡುತ್ತಿದ್ದಾರೆ. ಆಗಾಗಲೇ ಫಾದರ್ ಪ್ರವಚನದಲ್ಲಿ ಹೇಳಿದ್ದಾರೆ, ಎಷ್ಟು ಜನ ಎಷ್ಟು ಪ್ರೀತಿಸುತ್ತೀರೋ ನೀವು ಅಷ್ಟೇ ದೇವರನ್ನು ಪ್ರೀತಿಸುತ್ತೀರಾ? ಅದ್ ಮಾತ್ರ ಕೇಳ್ಬಿಡಿ, ನಾವು ಯಾರನ್ನು ಪ್ರೀತಿ ಮಾಡ್ತೀವಿ ಅಂತ. ನಾವಿಲ್ಲಿ ಇರೋದು ಯಾಕೆ? ದೇವರನ್ನು ಪ್ರೀತಿಸಿ ನಮ್ಮ ನೆರೆಯವರನ್ನು ಸಹ ಯೋಗ್ಯವಾಗಿ ಪ್ರೀತಿಸಲು ಬಾಳುತ್ತಿದ್ದೇವೆ. ನಾವೆಲ್ಲೇ ಇದ್ದರೂ ಏನೂ ತಗೊಂಡು ಹೋಗಲು ಸಾಧ್ಯವಾಗಲ್ಲ. ಆದರೆ ಪ್ರೀತಿ ಮತ್ತು ದೇವರ ಪ್ರೀತಿ ಮತ್ತು ಅವರ ಮಮತೆಯನ್ನು ಎಂದೆಂದೂ ನಾವು ನಮ್ಮ ಜೊತೆಯಲ್ಲಿ ಮುಂದೆ ಸಾಗಿಸಬಹುದು. ಪ್ರಿಯರೇ, ಈ ಬಲಿಪೂಜೆಯಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ಪ್ರಾರ್ಥಿಸೋಣ. ದೇವರ ಪ್ರೀತಿ ನಮ್ಮ ಕುಟುಂಬದಲ್ಲಿ ಎಂದೆಂದೂ ಹರಸಿ ಕಾಪಾಡಲಿ. ನಾವು ದೇವರ ಪ್ರೀತಿಯಲ್ಲಿ ಮುಂದಡಿಸೋಣ. ಅದಕ್ಕೋಸ್ಕರ ಈ ಬಲಿಪೂಜೆಯಲ್ಲಿ ನಮಗೆ ಬೇಕಾದ ಎಲ್ಲವರ ಪ್ರಸಾದಗಳನ್ನು ಸಹ ಬೇಡಿಕೊಳ್ಳುತ್ತಾ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಾವು ಮಾಡಿದ ಎಲ್ಲ ತಪ್ಪುಗಳನ್ನು ಒಪ್ಪಿಕೊಂಡು ಈ ಬಲಿಪೂಜೆಯಲ್ಲಿ ಯೋಗ್ಯರಾಗಿ ಸಿದ್ಧರಾಗಿ ಅರ್ಪಿಸಲು ಸಿದ್ಧತೆಯನ್ನು ಮಾಡೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. Dayito
ಉನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಸರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಸರಿಗೆ ಶಾಂತಿ. ಪ್ರಭು ದೇವರೇ, ಸ್ವರ್ಗದ ರಾಜನೇ, ಸರ್ವಶಕ್ತನಿರುವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರೇ, ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿರುವವರು ನೀವು. ಪ್ರಾರ್ಥಿಸೋಣ. ದಯಾಮಯ ದೇವರೇ, ನಾವು ಪಾಪಿಗಳಾಗಿದ್ದರೂ ನಮ್ಮನ್ನು ನಿತ್ಯವಂತರನ್ನಾಗಿ ಮಾಡುತ್ತೀರಿ. ನಾವು ಶೋಚನೆಯು ಸ್ಥಿತಿಯಿಂದಲೂ ನಮ್ಮನ್ನು ಸೌಭಾಗ್ಯವಂತರನ್ನಾಗಿಸುತ್ತೀರಿ. ನಿಮ್ಮ ಕಾರ್ಯಗಳಿಂದಲೂ ಕೊಡುಗೆಗಳಿಂದಲೂ ನಮಗೆ ನೆರವನ್ನಾಗಿಸಿರಿ. ಹೀಗೆ ವಿಶ್ವದ ನಿಮಿತ್ತ ನೀತಿವಂತರಾಗಲು ದೃಢತೆಯ ಧೈರ್ಯದಿಂದ ಕೊರತೆಯಿಂದಲೂ ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮತ್ತು ಸಂತ ಲಾರೆನ್ಸರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕ್ರಮ
ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಸುದೀರ್ಘ ಚರ್ಚೆಯಾದ ನಂತರ ಪೇತ್ರನು ಎದ್ದು ನಿಂತು ಹೀಗೆಂದನು, ಸಹೋದರರೇ, ಅನ್ಯಧರ್ಮೀಯರು ಶುಭ ಸಂದೇಶವನ್ನು ನನ್ನ ಬಾಯಿಯಿಂದ ಕೇಳಿ ವಿಶ್ವಾಸಿಸಲೆಂದು ದೇವರು ನಿಮ್ಮ ಮಧ್ಯೆಯಿಂದ ನನ್ನನ್ನು ಬಹುದಿನಗಳ ಹಿಂದೆಯೇ ಆರಿಸಿಕೊಂಡರು. ಇದು ನಿಮಗೆ ತಿಳಿದ ವಿಷಯ. ಮಾನವನ ಅಂತರಂಗವನ್ನು ಅರಿತ ದೇವರು ನಿಮಗೆ ಕೊಟ್ಟಂತೆಯೇ ಅವರಿಗೂ ಪವಿತ್ರಾತ್ಮರನ್ನು ಕೊಟ್ಟರು. ಅವರು ತಮ್ಮವರೇ ಎಂದು ವ್ಯಕ್ತಪಡಿಸಿದರು. ಅವರಿಗೂ ನಮಗೂ ಯಾವ ಭೇದ ಭಾವವನ್ನು ತೋರಿಸದೆ ವಿಶ್ವಾಸದ ನಿಮಿತ್ತ ದೇವರು ಅವರ ಪಾಪಗಳನ್ನು ಕ್ಷಮಿಸಿದರು. ಆದುದರಿಂದ ನಮ್ಮ ಪೂರ್ವಜರಿಂದಾಗಲಿ ನಮ್ಮಿಂದಾಗಲಿ ಹೊರಲಾಗದಂಥ ಹೊರೆಯನ್ನು ಈ ಅನುಯಾಯಿಗಳ ಮೇಲೆ ಏಕೆ ಹೊರಿಸುತ್ತೀರಿ? ಹೀಗೆ ದೇವರನ್ನೇಕೆ ಕೆಣಕುತ್ತೀರಿ? ಇಲ್ಲ, ಇದು ಸರಿಯಲ್ಲ. ನಮಗೆ ಆಗಲಿ ಅವರಿಗೆ ಆಗಲಿ ಜೀವೋದ್ಧಾರ ದೊರಕುವುದು ಪ್ರಭು ಯೇಸುವಿನ ಅನುಗ್ರಹದಿಂದಲೇ. ಇದೇ ನಮ್ಮ ವಿಶ್ವಾಸ. ಇದನ್ನು ಕೇಳಿದ್ದೇ ಸಭೆ ಸೇರಿದವರೆಲ್ಲರೂ ಮೌನರಾದರು. ಪೌಲ ಮತ್ತು ಬಾರ್ನಬರಿಗೆ ಕಿವಿಗೊಟ್ಟರು. ದೇವರು ಅವರ ಮುಖಾಂತರ ಅನ್ಯಧರ್ಮೀಯರ ಮಧ್ಯೆ ಎಸಗಿದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಕುರಿತು ಕೇಳಿದರು. ಇದಾದ ಮೇಲೆ ಯಾಕೋಬನು ಎದ್ದು ಹೀಗೆಂದನು, ಸಹೋದರರೇ, ಕೇಳಿ. ದೇವರು ಈ ಮೊದಲೇ ಅನ್ಯಧರ್ಮೀಯರಲ್ಲಿ ಆಸಕ್ತಿಗೊಂಡು ಅವರಿಂದಲೂ ಸ್ವಂತ ಪ್ರಜೆಯನ್ನು ಆರಿಸಿಕೊಂಡಿದ್ದಾರೆ ಎಂಬ ವಿಷಯವನ್ನು ಸೀಮೋನನು ಈಗ ತಾನೇ ವಿವರಿಸಿದ್ದಾನೆ. ಇದಕ್ಕೂ ಪ್ರವಾದಿಗಳ ಪ್ರವಚನಗಳಿಗೂ ಪೂರ್ಣ ಸಾಮರಸ್ಯವಿದೆ. ಅಳಿದು ಹೋದ ದಾವೀದನ ಮನೆತನವನ್ನು ಪುನರ್ಸ್ಥಾಪಿಸಲು ಮರಳಿ ಬರುವೆನು. ಪಾಳು ಬಿದ್ದುದನ್ನು ಜೀರ್ಣೋದ್ಧಾರಗೊಳಿಸುವೆನು. ಸುಭದ್ರವಾಗಿ ನಿಲ್ಲಿಸುವೆನು. ಅದನ್ನು ನನ್ನವರೆಂದು ನಾನು ಕರೆದ ಎಲ್ಲ ಅನ್ಯಧರ್ಮೀಯರು, ಉಳಿದೆಲ್ಲ ಮಾನವರು ನನ್ನತ್ತ ಬರಲಿರರು ಎಂಬಿ ಸರ್ವೇಶ್ವರನ ನುಡಿ ಎಂದಿನಿಂದಲೂ ತಿಳಿದಿರುವುದು. ಆದುದರಿಂದ ನನ್ನ ತೀರ್ಮಾನವೇನೆಂದರೆ, ದೇವರ ಕಡೆಗೆ ತಿರುಗುತ್ತಿರುವ ಅನ್ಯಧರ್ಮೀಯರನ್ನು ತೊಂದರೆಗೆ ಈಡು ಮಾಡಬಾರದು. ಅದಕ್ಕೆ ಬದಲಾಗಿ ನಾವು ಅವರಿಗೆ ಪತ್ರ ಬರೆದು, ವಿಗ್ರಹಗಳಿಗೆ ನೈವೇದ್ಯವಾದುದು ಅಪವಿತ್ರವಾದುದು, ಅದನ್ನು ಸೇವಿಸಬಾರದು, ಅನೈತಿಕತೆಯಿಂದ ದೂರವಿರಬೇಕು, ರಕ್ತವನ್ನಾಗಲಿ ಕುತ್ತಿಗೆ ಇಸುಕಿದ ಪ್ರಾಣಿಗಳನ್ನಾಗಲಿ ತಿನ್ನಬಾರದು ಎಂದು ತಿಳುವಳಿಕೆ ಕೊಡಬೇಕು. ಏಕೆಂದರೆ ಪುರಾತನ ಕಾಲದಿಂದಲೂ ಪ್ರತಿಯೊಂದು ಸಾಬತ್ ದಿನ ಮೋಶೆಯ ಧರ್ಮಶಾಸ್ತ್ರವನ್ನು ಪ್ರಾರ್ಥನಾ ಮಂದಿರಗಳಲ್ಲಿ ಓದಲಾಗುತ್ತಿದೆ ಮತ್ತು ಆತನ ಬೋಧನೆಯನ್ನು ಪ್ರತಿ ನಗರದಲ್ಲೂ ಸಾರಲಾಗುತ್ತಿದೆ ಎಂದನು. ಪ್ರಭುವಿನ ವಾಕ್ಯ. ಚೇತನ ಪುಟ ಸಂಖ್ಯೆ 175. ನಿಮ್ಮ ವಾಕ್ಯವು ವರವೆನ್ನದಾಗಲಿ, ನಿಮ್ಮ ಪ್ರೀತಿ ಸಾರಲು. ಪ್ರಭು ನಿಮ್ಮ ವಾಕ್ಯವು ಸ್ವರವೆನ್ನದಾಗಲಿ, ನಿಮ್ಮ ವಾಕ್ಯ ಸಾರಲು. ಹೇ ಪ್ರಭು, ನಿಮ್ಮದೇ ಸೃಷ್ಟಿ, ನಿಮ್ಮಯ ಸೇವೆಯ ದೃಷ್ಟಿ ಕರುಣಿಸಲಿ ನಮಗೆ. ಪ್ರಭು ನಿಮ್ಮ ವಾಕ್ಯವು ವರವೆನ್ನದಾಗಲಿ, ನಿಮ್ಮ ಪ್ರೀತಿ ಸಾರಲು. ಶ್ರುತಿಯಿಲ್ಲದಂತಹ ನೀವಾಡಲು ಕೃತಿವಾಕ್ಯದಿಂದಲೇ ನೀ ತೋರಿಸು. ಮಿತಿಯಿಲ್ಲದಂತಹ ಆ ಪ್ರೀತಿಯ ಮತಿಯಲ್ಲಿ ಇರಿಸುವ ಕೃಪೆ ತೋರಿಲ್ಲ. ಹೇ ಪ್ರಭು, ನಿಮ್ಮದೇ ಸೃಷ್ಟಿ,
ನಿಮ್ಮ ಪ್ರೀತಿ ಸಾರಲು ನಿನ್ನ ವಾಕ್ಯವು ಸ್ವರವೆನ್ನದಾಗಲಿ ನಿಮ್ಮ ವಾಕ್ಯ ಸಾರಲು ಕತ್ತಲಿಗೆ ಬೆಳಕನ್ನು ನೀರಿಸು ಕಣ್ಣೀರ ತೊರೆಯಲು ನೀ ಸರಿಸು ಮರದಾಳ ಗಚ್ಚಿನ ನೀ ಕಾಣಲು ಮನಸ್ಸೆಲ್ಲ ಮಂದಿರ ನೀರಿಯಲು ಹೇ ಪ್ರಭು ನಿಮ್ಮದೇ ಸೃಷ್ಟಿ ನಿಮ್ಮಯ ಸೇವೆಯ ದೃಷ್ಟಿ ಕರುಣಿಸು ನೀ ಎನ್ನಾತ್ಮಕ್ಕೆ ಪ್ರಭು ನಿಮ್ಮ ವಾಕ್ಯವು ವರವೆನ್ನದಾಗಲಿ ನಿಮ್ಮ ಪ್ರೀತಿ ಸಾರಲು ಪ್ರಭು ನಿಮ್ಮ ವಾಕ್ಯವು ಸ್ವರವೆನ್ನದಾಗಲಿ ನಿಮ್ಮ ವಾಕ್ಯ ಸಾರಲು ಕೋಮಿ ಭಕ್ತಿಗಿಲ್ಲ 585. Hallelujah, 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 hallelujah. उत्तर तुझे सोम्या, जीवो मुझा बेटा ಪ್ರಭು ನಿಮ್ಮೊಡನೆ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ, ಪಿತನು ನನ್ನನ್ನು ಪ್ರೀತಿಸಿದಂತೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ. ನನ್ನ ಪಿತನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿ ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನನ್ನ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ ಎಂದರು. ಪ್ರಭುವಿನ ಶುಭ ಸಂದೇಶ. ನನ್ನ ಪ್ರೀತಿಯಲ್ಲಿ ಮುಂದೆ ಸಾರಿರಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಪ್ರಿಯ ಸಹೋದರ ಸಹೋದರಿಯರೇ ಹಾಗೂ ಮುದ್ದಿನ ಮಕ್ಕಳೇ, ಈ ಪ್ರಪಂಚದಲ್ಲಿ ನಾವು ಜೀವ ಸಾಗಿಸುವಾಗ, ಚಿಕ್ಕವರಾಗಿದ್ದಾಗ ನಾವು ಅಪ್ಪ ಅಮ್ಮನ ಮೇಲೆ ಅತಿ ಪ್ರೀತಿಯನ್ನು ಬೆಳೆಸಿಕೊಂಡು ಹೋಗುತ್ತೇವೆ. ತದನಂತರ ದೊಡ್ಡವರಾದ ನಂತರ ನಮಗಾಗಿ ಯಾರಾದರೂ ಒಬ್ರು ಬೇಕು, ಆ ಭಾವನೆಯಿಂದ ದೇವರಿಂದ ಪ್ರತಿದಿನ ಬೆಳೆಕೊಂಡು ನಮಗೆ ಒಂದು
ಸಹಪಾಠಿಯೂ ಸಹ ಬೇಕು ಎಂದು ಅವರನ್ನು ಪ್ರೀತಿಸುವ ಹಾಗೆ ನಾವು ಪ್ರತಿದಿನ ದೇವರಲ್ಲಿ ಬೇಡುತ್ತೇವೆ. ಕೊನೆಗೆ ನಾವು ಸಾಯುವ ಮುಂಚೆಯೂ ಸಹ ನಮಗೆ ಒಂದು ಒಳ್ಳೆ ಸಾವು ಬೇಕೇ ಬೇಕು. ಆ ದಯಾಮಯ ದೇವರು ನಮಗೆ ದೊರಕಿಸಿ ಕೊಡುತ್ತಾರೆಂದು ಪ್ರತಿದಿನ ಪ್ರಾರ್ಥಿಸುತ್ತೇವೆ. ಪ್ರೀತಿ ಮತ್ತು ದೇವರ ಮಮತೆ ನಮ್ಮ ಜೀವನದಲ್ಲಿ ಬೇರ್ಪಟ್ಟು ಇರಲು ಸಾಧ್ಯವಿಲ್ಲ. ಮೀನು ನೀರಿನಿಂದ ಬೇರಿರಲು ಸಾಧ್ಯವಿಲ್ಲ. ಕೆಲವೇ ಕಾಲಗಳು ಮಾತ್ರ ಆ ಮೀನು ಜೀವ ಪಡೆಯಬಹುದು, ತದನಂತರ ಅದು ಸಹ ಸಾಯುತ್ತೆ ನೀರಿಲ್ಲದೆ ಹೋದರೆ. ಅದೇ ರೀತಿ ಮರದ ಕೊಂಬೆಯೂ ಸಹ ಮರದಿಂದ ಬೇರ್ಪಟ್ಟರೆ ಅದು ಜೀವವಾಗಿ ಉಳಿಯುವುದಿಲ್ಲ, ಒಣಗೋಗುತ್ತದೆ. ಅದೇ ತರ ನಮ್ಮ ಜೀವನವೂ ಸಹ ದೇವರಿಂದ, ನಮ್ಮನ್ನು ಪ್ರೀತಿಸಿದ ದೇವರಿಂದ ಬೇರ್ಪಟ್ಟರೆ ನಮ್ಮ ಆಧ್ಯಾತ್ಮಿಕ ಜೀವನ ಸುಗಮವಾಗಿ ಸಾಗುವುದಿಲ್ಲ. ನಮ್ಮ ಜೀವನದಲ್ಲಿ ಅದಕ್ಕೋಸ್ಕರ ಪ್ರತಿದಿನ ದೇವರ ವಾಣಿ ನಮಗೆ ಸಹಾಯವಾಗುತ್ತದೆ. ಪ್ರತಿದಿನ ದೇವರಲ್ಲಿ ಅಟಲ ವಿಶ್ವಾಸವನ್ನು ಇಟ್ಟು ಪ್ರೀತಿಸಿ ಅವರ ಎದುರುಗಡೆ ಮುಂದೆ ಸಾಗಿದರೆ ನಮ್ಮ ಜೀವನ ಆರಾಮವಾಗಿ ನಡೆಯುತ್ತದೆ. ಇಲ್ಲವಂದ್ರೆ ನಮ್ಮ ಜೀವನ ಕುತೂಹಲ, ನಾಳೆ ಏನಾಗುತ್ತೋ, ನಾನೇನಾಗ್ತೀನೋ, ನನ್ನ ಬಯಕೆ ಏನು, ನನ್ನನ್ನು ಯಾರು ಪ್ರೀತಿಸ್ತಾರೋ, ಹಲವಾರು ಪ್ರಶ್ನೆಗಳು ನಮ್ಮನ್ನು ಪದೇ ಪದೇ ಯೋಚಿಸುವ ಹಾಗೆ ಮಾಡುತ್ತದೆ. ಯಾರು ದೇವರಲ್ಲಿ ತಟಸ್ಥ ಪ್ರೇಮವನ್ನು ಪಡೆಯುತ್ತಾರೋ ಅವರು ಪ್ರತಿದಿನ ದೇವರಲ್ಲಿ ಭರವಸೆಯನ್ನು ಇಟ್ಟು ಪ್ರೀತಿಸುತ್ತಾರೆ. ದೇವರು ಕೊಟ್ಟ ಆಜ್ಞೆಗಳನ್ನು ಪ್ರೀತಿಯಲ್ಲಿ ಸಾಗಿಸಲು ಪ್ರಯತ್ನಿಸುತ್ತಾರೆ. ದೇವರು ಇಂದಿನ ಶುಭ ಸಂದೇಶದಲ್ಲಿ ನಮಗೆ ಇಷ್ಟೇ ಹೇಳುತ್ತಾರೆ, ನಾನು ಪಿತನನ್ನು ಪ್ರೀತಿಸುತ್ತೇನೆ, ಅದೇ ತರ ನಿಮ್ಮನ್ನು ಸಹ ಪ್ರೀತಿಸುತ್ತೇನೆ, ನೀವು ಸಹ ನನ್ನ ಪ್ರೀತಿಯಲ್ಲಿ ತಟಸ್ಥರಾಗಿದ್ದು ಮುಂದೆ ಸಾಗಿರಿ. ನಾವು ವಿಶ್ವಾಸವಿಟ್ಟು ದೇವರಲ್ಲಿ ಪ್ರಾರ್ಥಿಸಿದರೆ ನಮ್ಮ ಜೀವನ ವೈಯಕ್ತಿಕವಾಗಿ ಸುಗಮವಾಗಿ ಸಾಗುತ್ತದೆ. ಇಲ್ಲ ಅಂದ್ರೆ ಏನೋ ಒಂದು ಕಷ್ಟ ಬಂದ್ರೆ ಅಲ್ಲೇ ಬಿದ್ದೋದಂಗೆ ಮುಂದೆ ಸಾಗಲು ಸಹ ನಮಗೆ ಯಾರು ಒತ್ತಾಯ ಕೊಟ್ಟೋದ್ರುವೆ ನಾವು ಅಲ್ಲೇ ಹಿಂದಿರುತ್ತೇವೆ. ಮುಂದೆ ಸಾಗಲು ಪ್ರಯತ್ನ ಪಟ್ಟರೂ ಸಹ ಆಗಲ್ಲ. ನಾನು ನಾರ್ತ್ ಇಂಡಿಯಾದಲ್ಲಿ ಸೇವೆ ಮಾಡ್ತಾ ಇದ್ದೇನೆ. ಒಬ್ರು ಬ್ರಾಹ್ಮಣ ಉಪಾಧ್ಯಾಯ, ಅವರು ಒಂದು ದೊಡ್ಡ ಸ್ಕೂಲ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಹೆಸರು ಉಪಾಧ್ಯಾಯ ಅಂತ. ಅವರು ಶಾಲೆಯಲ್ಲಿ ಪ್ರಾರಂಭಿಕ ಶಿಕ್ಷೆ ಪಡೆದು ನಮ್ಮ ಶಾಲೆಯಲ್ಲಿ ಪಡೆದರು, ಸೆಂಟ್ ಥಾಮಸ್ ಸ್ಕೂಲ್. ಅಲ್ಲಿ ಬೋರ್ಡಿಂಗ್ ಇತ್ತು. ಬೋರ್ಡಿಂಗ್ ಅಲ್ಲಿ ಓದಿ ದೊಡ್ಡವರಾದ ನಂತರ ಅವಾಗ ಏನು ಅಷ್ಟು ಪ್ರಭುವಿನ ಮೇಲೆ ಅಷ್ಟು ಭಯ ಭಕ್ತಿ ಏನೂ ಇರಲಿಲ್ಲ. ಪ್ರಭು ಯೇಸು ಯಾರು ಅಂತ ಗೊತ್ತಿರಲಿಲ್ಲ. ಆದ್ರೆ ಒಂದು ದಿನ ಮಗ್ನರಾಗಿ ಪ್ರಾರ್ಥಿಸುತ್ತಿದ್ದಾಗ ದೇವರು ಪ್ರಭು ಯೇಸು ಕ್ರಿಸ್ತರು ಅವರಿಗೆ ಕಾಣಿಸಿಕೊಂಡರು. ಅವತ್ತ ಕಾಣಿಸಿಕೊಂಡ ದೃಶ್ಯ ಅವರು ಪುನಃ ನೋಡುವ ಹಾಗೆ ಸೌಭಾಗ್ಯ ಸಿಕ್ಕಿತು. ಮತ್ತೆ ಅವರು ಪುನಃ ನೋಡಿದ್ರು, ಇಲ್ಲ ಅಕ್ಕಪಕ್ಕದಲ್ಲಿ ಎಲ್ಲೂ ಚರ್ಚ್ ಇದೆಯಾ, ಎಲ್ಲಿಗೆ ಹೋಗ್ಲಿ, ದೇವರು ನನಗೆ ಯಾಕೆ ಕಾಣಿಸಿಕೊಂಡಿದ್ದಾರೆ, ನನ್ನಿಂದ ಅವರಿಗೆ ಏನು ಸಂಬಂಧ, ಹಲವಾರು ಪ್ರಶ್ನೆಗಳನ್ನು ಅವರನ್ನು ನೋಯಿಸುವ ಹಾಗೆ ಕಣ್ಣೀರು ಪದೇ ಪದೇ ಎಡೆಬಿಡದೆ ಅವಾಗ ಬರ್ತಾ ಇತ್ತು. ಅವರು ಎಷ್ಟು ವರ್ಷಿದ್ದು ಸಹ ಕಣ್ಣೀರು ನಿಲ್ಲೋಂಗೆ ಇಲ್ಲ. ಅವ್ರ ಮನೆಯಲ್ಲೆಲ್ಲ ಯೋಚನೆ ಮಾಡೋದು ಸ್ಟಾರ್ಟ್ ಮಾಡಿದ್ರು, ಏನಾಯ್ತು ನಿಮಗೆ? ಸಂತ ಪೇತ್ರಸ್ಗೂ ಸಹ ಅದೇ ರೀತಿಯಾದ ಅದೇ ಅನುಭವ ಅವರಿಗಾಗಿತ್ತು. ಏನಾಯ್ತು ನಿಮಗೆ ಅಂದ್ರೆ ಏನು ಹೇಳೋದು ಇಲ್ಲ. ಒಂದು ಚರ್ಚ್ ಹುಡ್ಕೊಂಡು ಬಂದ್ರು. 40 ಕಿಲೋಮೀಟರ್ ದೂರ ಅವರಿರೋದ್ರಿಂದ ನಾನಿರೋದವ 40 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಆ ಚರ್ಚ್ ಮತ್ತು ನಾನಿರುವುದನ್ನು ಬದಲಾಗಿ ದೇವರು ಕಾಣಿಸ್ಕೊಟ್ಟಿದ್ದಾರೆ. ನಾನು ಯಾವ ರೂಪದಲ್ಲಿ ಇದ್ದೀನಿ, ನಾನು ದೂರದಲ್ಲಿ ನಿಂತಿದ್ದೀನಿ, ನಾನು ನಿಮ್ಮನ್ನು ನೋಡಿದ್ದೀನಿ. ನನ್ನ ಹತ್ರ ಬಂದ ತಕ್ಷಣನೇ ನಮಸ್ತೆ ಮಾಡಿದ್ರು. ಮಾಡಿದ ತಕ್ಷಣನೇ ನಾನು ನಿಮ್ಮನ್ನ ನೋಡಿದ್ದೇನೆ ಅಂತ ಹೇಳ್ಬಿಟ್ಟು ಅಳ್ತಾರೆ. ಇರಾಗೂ ಸಹ ಏನಾಯ್ತು, ಏನ್ ಮಾಡ್ಬೇಕು, ಏನ್ ನೀವು ಹೇಳಿದ್ದಿದೆ? ಪ್ರಭು ಕ್ರಿಸ್ತರು ನಮಗೆ ಕಾಣಿಸಿಕೊಂಡರು. ನೀವು ಚರ್ಚಿಗೆ ಹೋಗಿ ಪ್ರೇಯರ್ ಮಾಡಿ, ಫಾದರ್ ನಿಮಗೋಸ್ಕರ ಪ್ರೇಯರ್ ಮಾಡ್ತಾರೆ.
ನೀವು ಸರಿಯಾಗ್ತೀರಾ. ಆ ರೀತಿ ಹೇಳಿದ್ದಾರೆ. ನಿಮಗೆ ನಾನು ಎಲ್ಲ ವಿವರಗಳನ್ನೆಲ್ಲನೂ ಕೇಳಿದೆ. ಏನಾಯ್ತು ನಿಮಗೆ? ನಾನು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ, ಆ ಪ್ರೀತಿ ಮಮತೆಯನ್ನು ನಿಮಗೆ ತೋರಿಸಬೇಕೆಂದು ಭಾವನೆ ನನ್ನೊಳಗೆ ಹುಟ್ಟಿಸಿದ್ದಾರೆ. ಆ ಮಾತನ್ನು ನುಡಿದರು ಪ್ರಭು ಕ್ರಿಸ್ತರು. ನಾನು ಹೇಗಿದ್ದೀನಿ, ನಾನೆಲ್ಲ ನೋಡಿದೆ ನಿಮ್ಮನ್ನ, ನೀವೇನೇನ್ ಮಾಡ್ತಿದ್ರಿ, ನಾನು ಪ್ರಭು ಕ್ರಿಸ್ತರು ನನಗೆ ತೋರಿಸ್ಕೊಂಡಿದ್ದೆ. ನಾನು ಎಂದು ಅವ್ರನ್ನ ನೋಡ್ದಾರೆ ಅಲ್ಲ. ಅವರು ಗೀತಾ ಅದೆಲ್ಲ ಓದಿ ಅದರ ಪಂಡಿತರು. ಆದ್ರೂ ಸಹ ಬೈಬಲ್ ಬೇಕು, ಬೈಬಲ್ ಕೊಡಿ, ನಾನು ಬೈಬಲ್ ಓದ್ಬೇಕು, ಕೊಡ್ತೀನಿ. ನೀವು ಪೂಜೆ ಪುನಃ ಬರ್ತಾ ಇದೆ ಪೂಜೆಗೆ, ನಮಗೂ ಸ್ವಲ್ಪ ನಂಬಿಕೆ ಆಗ್ಬೇಕು, ನೀವು ಪ್ರಭು ಕ್ರಿಸ್ತರ ನಂಬ್ತಿರೋ ಇಲ್ವೋ ಅಂತ ಆ ಭಾವನೆಯನ್ನು ನಾನು ಹೇಳಕ್ ಸ್ಟಾರ್ಟ್ ಮಾಡಿದೆ. ಆದ್ರೂ ಸಹ ನಾನು ಅಲ್ಲಿ ಹೋದ ತಕ್ಷಣನೇ 2 ವರ್ಷ ಅಬ್ಸರ್ವ್ ಮಾಡಿದೆ ಅವ್ರನ್ನ. ಆದ್ರೂ ಸಹ ಪ್ರತಿ ವಾರ ಎಡೆ ಬಿಡದೆ ಅವರು ಬರ್ತಿದ್ದರು. ಮತ್ತೆ ನಾನು ವೇದಿಯ ಮುಂದಿನ ಸಹ ಅವರಿಗೆ ಪ್ರಭು ಕ್ರಿಸ್ತ ಹೇಗೆ ತೋರಿಸಿಕೊಂಡಿದ್ದಾರೆ, ಹೇಗೆ ದರ್ಶನ ಬಿಟ್ಟರು ಅದನ್ನು ಸಹ ಎಲ್ಲರಿಗೂ ಹೇಳಲಿಕ್ಕೂ ಸಹ ಅವಕಾಶ ಮಾಡಿಕೊಟ್ಟೆ. ಅದನ್ನು ಮಾಡಿಕೊಟ್ಟ ನಂತರ ಅವರು ಕಣ್ಣೀರಿಟ್ಟು ಅವರ ಅನುಭವವನ್ನು, ಪ್ರಭು ಕ್ರಿಸ್ತರ ಅನುಭವವನ್ನು ಎಲ್ಲರಿಗೂ ಹಂಚಿಕೊಂಡರು. ಅವತ್ತಿನಿಂದ ಈವರೆಗೂ ಅವರು ಕ್ರಿಸ್ತರಲ್ಲ, ಕ್ರಿಸ್ತರಾಗಿ ನಡೆಯುವ ಕ್ರಿಸ್ತರ ಭಕ್ತರು. ಅವರು ದೇವರು ಅವ್ರಿಗೆ ತೋರಿಸಿದ ಹಾಗೆ ಎಲ್ಲರಿಗೂ ಸಹ ದೇವರು ಒಳ್ಳೆಯದನ್ನು ಮಾಡಲಿಕ್ಕೆ ಅವರ ಅಭಿಪ್ರಾಯ. ಅವ್ರ ಮನೆಗೆ ಹೋದ್ರು ಸಹ ಬೈಬಲ್ ಇಟ್ಟು ಬೈಬಲ್ ಪ್ರತಿದಿನ ಪ್ರೇಯರ್ ಮಾಡ್ತಾರೆ. ಅದು ಮಾಡಿದ ನಂತರನೇ ಅವರು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲು ಬಯಸುತ್ತಾರೆ. ದೇವರು ಒಬ್ಬರನ್ನೊಬ್ಬರನ್ನು ಸಹ ಪ್ರೀತಿ ಮಾಡುತ್ತಾರೆ. ಇದು ನಮ್ಮಲ್ಲಿ ಸಹ ಆ ಪ್ರೀತಿಯ ಮಮತೆ ಹೇಗೆ ಹಂಚಿಕೊಂಡು ಬಾಳಬೇಕೆಂದು ಅರಿವಿರಲಿಲ್ಲ. ಆದ್ರೂ ಸಹ ದೇವರು ನಮ್ಮನ್ನು ಎಂದೆಂದೂ ಕಾಯಿ ಬಿಡಲ್ಲ. ದೇವರ ಮಮತೆ ಪ್ರೀತಿ ನಮ್ಮ ಮಧ್ಯೆ ಎಂದೆಂದೂ ಸಾಗಬೇಕಂದ್ರೆ ದೇವರ ಆಜ್ಞೆಗಳನ್ನು ಪ್ರತಿದಿನ ನಾವು ಅದರ ಮೂಲಕ ನಡೆದುಕೊಂಡು ಹೋಗಲು ಬಯಸಬೇಕು. ದೇವರು ಪ್ರತಿದಿನ ನಮಗೆ ಸಹಾಯ ಮಾಡುತ್ತಾರೆ. ನಾವು ಇಲ್ಲಿ ಇರ್ಬೋದು, ಬೇರೆ ಕಡೆ ಇರ್ಬೋದು, ಒಬ್ಬರೊಬ್ಬರ ಪ್ರಾರ್ಥನೆ ಮತ್ತು ಗುರುಗಳ ಪ್ರಾರ್ಥನೆ ಮೂಲಕ ನಿಮ್ಮ ಪ್ರತಿಯೊಂದು ಅಂಗೀಕೃತವಾದ ಪ್ರಾರ್ಥನೆಗಳನ್ನು ಆಲಿಸಲು ದೇವರು ಎಂದೆಂದು ನಿಮ್ಮ ಜೊತೆಗಿರುತ್ತಾರೆ. ಆದ್ರಿಂದ ಪದೇ ಪದೇ ಅವರು ನಿಮಗೆ ನುಡಿತಾರೆ, ಭಯಪಡಬೇಡಿ, ನಾನು ನಿಮ್ಮ ಜೊತೆ ಎಂದೆಂದೂ ಇದ್ದೇನೆ. ಈ ನುಡಿಯನ್ನು ನಮ್ಮ ಮನಸ್ಸಾರಿ ನೆನೆಸಿಕೊಂಡು ಅದರ ತಕ್ಕವಾಗಿ ಬಾಳಲು ಪ್ರಯತ್ನಿಸಬೇಕು. ಪ್ರಿಯರೇ, ದೇವರು ಒಬ್ಬರನ್ನೊಬ್ಬರನ್ನಾಗಿ ಎಲ್ಲರೂ ಸಹ ಪ್ರೀತಿ ಮಾಡ್ತಾರೆ. ನಮ್ಮ ಪ್ರೀತಿಯ ಮಮತೆಯನ್ನು ನಾವು ಕಡಿಮೆ ಮಾಡಬಹುದು, ಜಾಸ್ತಿ ಮಾಡಬಹುದು, ಆದ್ರೆ ದೇವರ ಪ್ರೀತಿ ಅಮರ. ನಾವು ಅವರ ಪ್ರೀತಿಯನ್ನು ಎಂದು ನಾವು ಸಕ್ರಿಯವಾಗಿ ಎಷ್ಟು ಅಷ್ಟು ಅಂತ ಹೇಳಕ್ ಆಗಲ್ಲ. ಅವರು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಎಂದೆಂದು ಸಾಕಷ್ಟು ನಮ್ಮನ್ನು ಪ್ರೀತಿ ಮಾಡ್ತಾರೆ. ನಮ್ಮನ್ನು ಸಹ ನಾವು ಸಹ ಪ್ರೀತಿಯ ಮಮತೆಯಲ್ಲಿ ನಡೆಯುವ ಹಾಗೆ ದಾರಿ ತೋರಿಸುತ್ತಾರೆ. ಎಷ್ಟೋ ಜನ ಆ ದಾರಿಯಲ್ಲಿ ನಡೀತಾರೆ, ಕೆಲವರು ರಸ್ತೆಯಲ್ಲಿ ಬೇರೆ ದಾರಿಯನ್ನು ಹುಡುಕಿಕೊಳ್ಳುತ್ತಾರೆ. ಅವರ ಕಷ್ಟ ಎಲ್ಲ ಬಂದ ನಂತರ ದೇವರ ಎಡೆಗೆ ಮತ್ತೆ ಪುನಃ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಶೈತಾನಕ್ಕೆ ಅವಕಾಶ ಕೊಡಬಾರದು. ಆದರೆ ದೇವರ ನುಡಿಯನ್ನು ಆಲಿಸಿ ಜೀವೋದ್ಧಾರವನ್ನು ತೋರಿಸುವ ದೇವರ ವಾಕ್ಯವನ್ನು ಪ್ರತಿದಿನ ಆಲಿಸಿ ಆ ವಾಕ್ಯದ ಮೂಲಕ ಪ್ರತಿದಿನ ನಾವು ಸಾಗಬೇಕು. ಚೇತನ ಪುಟ ಸಂಖ್ಯೆ 255, ಹಾಡಿನ ಸಂಖ್ಯೆ 987. ನಿನ್ನ ಮೊದಲ ನೋಟ ನೀನು, ನಾ ಕಣ್ಣು ಮುಚ್ಚುವಾಗ ನನ್ನ
ಸೋದರ ಸೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತಾಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ನಮ್ಮ ಮತ್ತು ನಮಗೆ ಪವಿತ್ರತನ ಸುಖಿಯಾಗಿಯೂ ಈಗಲೂ ನಮ್ಮ ಕರೆಗಳಿಂದ ಸ್ವೀಕರಿಸಲಿ. ದೇವರೇ, ಬಲಿಯಲ್ಲಿ ನೀವು ಗೈದ ಅದ್ಭುತಕರ ವಿನಿಮಯದ ಮೂಲಕ ಏಕ ಪರಮ ದೇವತ್ವದಲ್ಲಿ ನಾವು ಪಾಲುಗಳಾಗಿರುವಂತೆ ಮಾಡಿದ್ದೀರಿ. ನಿಮ್ಮ ಈ ಸತ್ಯವನ್ನು ಅರಿತಿರುವ ನಾವು ಯೋಗ್ಯ ಜೀವನದ ಮೂಲಕ ಅದನ್ನು ನಮ್ಮನ್ನಾಗಿಸಿಕೊಳ್ಳಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಎಲ್ಲಾ ಕಾಲಗಳಲ್ಲಿಯೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರ ಅರ್ಪಿತರಾದ ಈ ಕಾಲಗಳಲ್ಲಿ ಅತ್ಯಡ ಮನದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗಿಯೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಹಳೆ ವ್ಯವಸ್ಥೆಯ ವಿನಾಶದಿಂದ ಕುಗ್ಗಿದ ವಿಶ್ವ ನಮ್ಯತ್ವವನ್ನು ಹೊಂದಿದೆ. ನಮ್ಮ ಜೀವನದ ಸಮೃದ್ಧಿಯು ಕ್ರಿಸ್ತರಲ್ಲಿ ಪುನಃ ಲಭಿಸಲಿ. ಪಾಸ್ಕ ಮಹಾದಾನದಿಂದ ತುಂಬಿ ಎಲ್ಲಾ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯನ್ನು ಉಲ್ಲಾಸಿಸುತ್ತೇವೆ. ಅಂತೆಯೇ ಸ್ವರ್ಗೀಯ ಶಕ್ತಿಗಳು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧ ಪರಿಶುದ್ಧರು, ಪರಿಶುದ್ಧ ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧ ಪರಿಶುದ್ಧರು, ಪರಿಶುದ್ಧ ಪರಿಶುದ್ಧರು, ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ ನಿರಂತರ. ಮೌನತದಲ್ಲಿ ಹೋಸಾನ, ಮೌನತದಲ್ಲಿ ಹೋಸಾನ, ಮೌನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮೌನತದಲ್ಲಿ ಹೋಸಾನ, ಮೌನತದಲ್ಲಿ ಹೋಸಾನ, ಮೌನತದಲ್ಲಿ ಹೋಸಾನ, ಮೌನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೋರಿಕೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ಇಬ್ಬೆಯನ್ನು ಸುರಿಸಿ ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ಪ್ರಭು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರು ಪುನರ್ನಿರ್ಮಾಣದ ಸಮಯದಲ್ಲಿ ಸ್ವೇಚ್ಛೆಯಿಂದ ತಮಗೆ ಯಾತನೆಗೆ ಒಳಗಾದ ಅವರು ರೋಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ.
ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಭುಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗ ನೀವು ಮರಳಿ ಬರುವ ತನಕ ನಿಮ್ಮ ಮರಣವನ್ನು ಸಾರುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರಾಗಿ ಎನಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನರಾದ ಸ್ಮರಣೆಯಲ್ಲಿ ಆಚರಿಸುತ್ತಾ ಜೀವ ನೀಯುವ ರೊಟ್ಟಿಯನ್ನು, ರಕ್ಷಣೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮ ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಧೀಶ ಅಂತೋಣಿ ಸ್ವಾಮಿ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದರ ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿದೆ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ಪ್ರಭು, ನಮ್ಮ ಮೇಲೂ ದಯೆ ತೋರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷ್ಠರೊಂದಿಗೂ, ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆಯೂ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷ್ಠರೇ, ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಹೆಚ್ಚಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯಮತ್ಯವನ್ನು ದಯೆಯಿಂದ ದಯಪಾಲಿಸಿರಿ. ಈಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. Oh
ಪರಿಹರಿಸುವವರು, ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರೀತಿಯ ಸಹೋದರ ಸಹೋದರಿ, ಪವಿತ್ರ ಕಾರಣ ಪ್ರಸಾದವನ್ನು ಸ್ವೀಕರಿಸುವ ಸಮಯ. ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ಜೀವಿಸುತ್ತಾ ಪಾಲಿಸುತ್ತಿರುವವರು ಮಾತ್ರ ಮುಂದೆ ಬಂದ ಪರಮ ಪ್ರಸಾದ ಸ್ವೀಕರಿಸುವರು. ನಮ್ಮ ಮಧ್ಯೆ ಇತರ ಬಾಂಧವರು, ಇತರ ಧರ್ಮದವರು ಇದ್ದರೆ ದಯಮಾಡಿ ಮುಂದೆ ಬರಬೇಡಿ, ಕುಳಿತಲ್ಲಿ ಪ್ರಾರ್ಥಿಸಿ. ಕೊಂಗಣಿ ಭಕ್ತಿಗೀತ ಪುಟ ಸಂಖ್ಯೆ 161. Jesus,
are filled with compassion and mighty of grace, with your banner of love over me. I am longing to see you one day face to face, and to be with you endlessly. Lord, how lovely you are to me. Lovely Lord, you are Lord to me. Lovely Lord, full of purity, worthy of honor and majesty. Lord, how lovely you are to me. Lord, how lovely you are to me. You are bright as the sunrise and fair as the fall. Unto you are the glory in me. You are God of creation and Lord of my life. I will worship you faithfully. Lord, how lovely you are to me. Lovely Lord, you are all to me. Lovely Lord, full of purity, worthy of honor and majesty. Lord, how lovely you are to me. Lord, how lovely you are to me. ಪ್ರಾರ್ಥಿಸೋಣ. ಪ್ರಭು, ದಯೆಯಿಂದ ನಿಮ್ಮ ಪ್ರಜೆಯ ಮಧ್ಯೆ ಪ್ರಸನ್ನರಾಗಿರಿ. ಸ್ವರ್ಗೀಯ ರಹಸ್ಯಗಳಿಂದ ತುಂಬಿದರಾದ ನಾವು ಹಳೆಯ ಜೀವನವನ್ನು ತೊರೆದು ಹೊಸ ಜೀವನದತ್ತ ಸಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊಣಕಾಲೋರೋಣ. ಸಂತ ಲಾರೆನ್ಸರ ಭಕ್ತಿ ಮಾಲೆಯನ್ನು ಭಕ್ತಿಯಿಂದ ಜಪಿಸೋಣ. ಪ್ರೀತಿಮಯ ಪ್ರಭು, ನಿಮ್ಮ ವಿಶ್ವಾಸ ಸೇವಕರಾದ ಸಂತ ಲಾರೆನ್ಸರ ನೆರವನ್ನು ಆದರ್ಶವನ್ನು ನಮಗೆ ಇದ್ದುದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ನಮ್ಮ ಕ್ರಿಸ್ತೀಯ ಜೀವನದ ಪಯಣದಲ್ಲಿ ನಮ್ಮ ದೃಷ್ಟಿಯನ್ನು ನಿಮ್ಮಿಂದ ಎದ್ದು ತೆಗೆಯದಂತೆ ಅನುಗ್ರಹಿಸಿರಿ. ಸಂತ ಲಾರೆನ್ಸರ ನೆರವಿನಿಂದ ನಮ್ಮನ್ನು ಪರರ ಸೇವೆಯಲ್ಲಿ ತೊಡಗಿಸಿರಿ. ಇಂದು ಸದಾ ಜೀವಿಸಿ ಆಂತರಕ್ಕೂ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇಲೆ ಸಂತ ಲಾರೆನ್ಸರಿಗೆ ಜೊತೆಗೂಡಿ ಪ್ರಾರ್ಥಿಸೋಣ. ಜಯಶಾಲಿ ಧರ್ಮಶಾಲಿಯಾದ ಸಂತ ಲಾರೆನ್ಸರೇ, ಯೌವನದಲ್ಲಿ ಕ್ರೈಸ್ತ ವಿಶ್ವಾಸಕ್ಕಾಗಿ ಕಠಿಣ ಕಷ್ಟಗಳನ್ನು ಅನುಭವಿಸಿ ಪ್ರಾಣಾರ್ಪಣೆ ಮಾಡಿದ ನೀವು ನಮ್ಮ ದೀನ ಪ್ರಾರ್ಥನೆಗಳನ್ನು ಆಲಿಸಿರಿ. ಅಪಾರ ನಂಬಿಕೆಯಿಂದ ನಾವು ನಿಮ್ಮ ಸಮ್ಮುಖಕ್ಕೆ ಬಂದಿದ್ದೇವೆ. ಸಜೀವ ವಿಶ್ವಾಸ, ದೃಢ ನಂಬಿಕೆ, ದೇವರ ಮತ್ತು ಪರರ ನೈಜ ಪ್ರೀತಿ ನಮ್ಮಲ್ಲಿ ನೆಲೆಸುವಂತೆ ಮಾಡಿ ನಮ್ಮ ಅಂತಸ್ತಿಗೆ ಅನುಗುಣವಾಗಿ ಪವಿತ್ರತೆಯನ್ನು ನಮ್ಮಲ್ಲಿ ಪ್ರಜ್ವಲಿಸಿರಿ. ಎಲ್ಲ ಆತ್ಮೀಕ ಮತ್ತು ಐಹಿಕ ಹಿರಿಯರಿಗೆ ನಾವು ವಿಧೇಯರಾಗುವಂತೆ ಮಾಡಿ ಪರಿಗಣಿಸಲ್ಪಟ್ಟ ಬಡವರಿಗೆ, ಕಾಯಿಲೆ ಮತ್ತು ಕಷ್ಟ ಕೊರತೆಯಲ್ಲಿರುವ ಜನರಿಗೆ ಅಗತ್ಯಕ್ಕೆ ತಕ್ಕಂತೆ ನಾವು ನೆರವನ್ನು ನೀಡುವಂತೆ ಕರುಣಿಸಿರಿ. ಅವಿಶ್ವಾಸಿಗಳಿಗೆ, ಅನಾಸಕ್ತರಿಗೆ ಸ್ವರ್ಗೀಯ ಬೆಳಕು ಲಭಿಸುವಂತೆಯೂ ಅನುಗ್ರಹಿಸಿರಿ. ನಿಮ್ಮ ಶಕ್ತಿಯುತ ಸಹಾಯದಿಂದ ಈ ಲೋಕದಲ್ಲಿ ದೇವರ ಸಾಮ್ರಾಜ್ಯ ಅಭ್ಯಾರಲಿ ನಮ್ಮ ಆತ್ಮೀಕ ಮತ್ತು ದೈಹಿಕ ಅಗತ್ಯಗಳನ್ನು ನೆರವೇರಿಸಿರಿ. ವಿಶೇಷವಾಗಿ ನಾವು ಪ್ರಾರ್ಥಿಸೋಣ. ನಮ್ಮ ವೈಯಕ್ತಿಕ ಉದ್ದೇಶಗಳನ್ನು ಪ್ರಭುವಿನ
ಪಾದ ಸನ್ನಿಧಿಗೆ ಸಂತ ಲಾರೆನ್ಸರ ಪೂಜಾ ಅವಶೇಷದ ಮುಖಾಂತರ ನಾವು ಪ್ರಾರ್ಥಿಸೋಣ. ನಮಗಾಗಿ ಅನೇಕರು ಪ್ರಾರ್ಥಿಸಿ ಎಂದು ಕೇಳಿಕೊಂಡಿದ್ದಾರೆ. ಅವರೆಲ್ಲರ ಪ್ರಾರ್ಥನೆಗಳನ್ನು ಸಂತ ಲಾರೆನ್ಸರ ಮುಖಾಂತರ ಸಮರ್ಪಿಸಿ ಪ್ರಾರ್ಥಿಸೋಣ. ವಿಶೇಷವಾಗಿ ಇಂದಿನ ಅನ್ನ ಸಂತರ್ಪಣೆಯನ್ನು ಮಾಡುತ್ತಿರುವ ಲಾರೆನ್ಸ್ ಪಾಯಸ್ ಕುಟುಂಬದವರಿಗೋಸ್ಕರ ನಾವು ಪ್ರಾರ್ಥಿಸೋಣ. ಈ ಆಲಯಕ್ಕೆ ಬಂದಿರುವ ನಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸೋಣ. ಸಂತ ಲಾರೆನ್ಸರಲ್ಲಿ ಭರವಸೆ ಇಟ್ಟು ಅವರು ದೇವರಿಂದ ನಮಗೆ ಬೇಕಾದ ಕೃಪಾವರವನ್ನು ಬೇಡಿಕೊಳ್ಳುವರು ಎಂಬ ನಂಬಿಕೆಯಿಂದ ಬಂದಿದ್ದೇವೆ. ನಾವೆಲ್ಲರೂ ನಮ್ಮ ಬೇಡಿಕೆಗೆ ಸದುತ್ತರವನ್ನು ಪಡೆಯಲೆಂದು ಪ್ರಾರ್ಥಿಸೋಣ. ಈ ಒಂದು ಉಪಕೇಂದ್ರ ಸಂತ ಲಾರೆನ್ಸರ ಆಲಯ ಇನ್ನೂ ಹೆಚ್ಚು ಭಕ್ತಾದಿಗಳನ್ನು ಕರೆತರಲಿ. ಇಲ್ಲಿ ಬರುವ ಭಕ್ತಾದಿಗಳು ತಮ್ಮ ಪ್ರಾರ್ಥನೆಗೆ ಬೇಕಾದ ಸದುತ್ತರವನ್ನು ಪ್ರತಿಫಲವನ್ನು ಪಡೆಯಲಿ. ಇನ್ನೂ ಹೆಚ್ಚು ಮಂದಿ ಈ ಆಲಯಕ್ಕೆ ಬಂದು ಈ ಆಲಯದಿಂದ ಪ್ರಭುವಿನ ಸ್ಪರ್ಶ, ಪ್ರಭುವಿನ ಅನುಭವ, ಸಂತ ಲಾರೆನ್ಸರ ಪ್ರಖ್ಯಾತಿ ಎಲ್ಲೆಲ್ಲೂ ಬೆಳಗಿ ದೇವರನ್ನು ನಾವು ಸ್ತುತಿಸುವಂತಾಗಲೆಂದು ಪ್ರಾರ್ಥಿಸೋಣ. ಈ ಕೋರಿಕೆಗಳನ್ನು ಈಡೇರಿಸಿರಿ. ಎಲ್ಲಕ್ಕೂ ಮಿಗಿಲಾಗಿ ಧರ್ಮಸಭೆಯ ವಿಶ್ವಾಸಕ್ಕೆ ಅನುಗುಣವಾಗಿ ಸಭೆಯ ಜೀವನ ಬಾಳಲು ನಮ್ಮ ಸಹಾಯ ಪ್ರಭುವಿನಲ್ಲಿದೆ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಲಿ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತಾನಂತ ದೇವರೇ, ಗುಣಪಡಿಸುವ ನಿಮ್ಮ ಶಕ್ತಿಯನ್ನು ರೋಗದಿಂದ ಕಂಗೆಟ್ಟಿರುವ ಭಕ್ತರ ದುರ್ಬಲ ಶರೀರದಲ್ಲಿ ಹರಿಸಿ ಪರಿತಪಿಸುತ್ತಿರುವ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಅವರನ್ನು ವಾತ್ಸಲ್ಯದಿಂದ ಸಂರಕ್ಷಿಸುತ್ತೀರಿ. ನಿಮ್ಮನ್ನು ಅಂಗಲಾಚಿ ಬೇಡುತ್ತಿರುವ ಭಕ್ತ ವಿಶ್ವಾಸಿಗಳನ್ನು ಕರುಣೆ ಮತ್ತು ಅನುಕಂಪದಿಂದ ವೀಕ್ಷಿಸಿರಿ. ಅವರನ್ನು ಎಲ್ಲಾ ಪಾಪ ಮತ್ತು ದುಷ್ಟಶಕ್ತಿಯ ಬಂಧನಗಳಿಂದ ಬಿಡಿಸಿರಿ. ಅವರನ್ನು ಎಲ್ಲಾ ಮಾನಸಿಕ ಮತ್ತು ದೈಹಿಕ ನೋವನ್ನು, ವೇದನೆಯನ್ನು ತೆಗೆದುಹಾಕಿರಿ. ನಿಮ್ಮ ಆಡಳಿತ ದಯೆಯಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡು ಆಗಮಿಸಿರುವ ಭಕ್ತಾದಿಗಳು ಸಂತ ಲಾರೆನ್ಸರ ವಿಶೇಷ ನೆರವಿನಿಂದ ಸಂಪೂರ್ಣ ಸೌಖ್ಯವನ್ನು, ಶಾಂತಿಯನ್ನು ಪಡೆಯುವಂತಾಗಲಿ. ಈ ಆಲಯದಲ್ಲಿ ನಿಮ್ಮ ದೈವಿಕ ಸಂಪರ್ಕದ ಸಂತೋಷ ಮತ್ತು ಸಮಾಧಾನ, ಆತ್ಮ ಸಂತೃಪ್ತಿ ಅವರದಾಗಲಿ. ಶಾಂತಿ ಸಮಾಧಾನವನ್ನು ಪಡೆದ ನಿಮ್ಮ ಸೇವಕರು ಪ್ರಭು ಯೇಸುವಿನ ಬೋಧನೆ ಮತ್ತು ಆದರ್ಶಕ್ಕೆ ಅನುಗುಣವಾಗಿ ನಡೆಯುವಂತಾಗಲಿ. ನಿಮ್ಮ ಪ್ರೀತಿ ಮತ್ತು ಒಳಿತನ್ನು ಸಾರುತ್ತಾ ಪ್ರಾಮಾಣಿಕ ಭಕ್ತರಾಗಿ ಬಾಳುತ್ತಾ ನಿಮ್ಮನ್ನು ಮಹಿಮೆಪಡಿಸುವ ಭಾಗ್ಯವನ್ನು ಪಡೆಯಲೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರು ನಿಮ್ಮಲ್ಲಿದ್ದು ನಿಮ್ಮನ್ನು ಸಂರಕ್ಷಿಸಲಿ. ಪ್ರಭು ಯೇಸು ನಿಮ್ಮೊಳಗಿದ್ದು ನಿಮ್ಮನ್ನು ಬಲಪಡಿಸಲಿ. ಪ್ರಭು ಯೇಸು ಕ್ರಿಸ್ತರು ನಿಮ್ಮ ಮಧ್ಯದಿದ್ದು ದಾರಿ ತೋರಿಸಲಿ. ನಿಮ್ಮ ಹಿಂದಿದ್ದು ಕಾಪಾಡಲಿ. ನಿಮ್ಮ ಮೇಲಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಸರ್ವಶಕ್ತರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಕಾಪಾಡಿ ಸ್ವರ್ಗರಾಜ್ಯದಿಂದ ಹಿಡಿದು ನಿಮ್ಮನ್ನು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಸದಾ ನಿಮ್ಮಲ್ಲಿರಲಿ. ಮಾಡಿ ಕುಳಿತುಕೊಳ್ಳೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಮೇ ತಿಂಗಳ ಲಾರೆನ್ಸರ ಭಕ್ತಿಯನ್ನು ನಾವು ಭಕ್ತಿಯುತವಾಗಿ ಆಚರಿಸುವ ನೆರವಾದ ಆ ತ್ರೈಕ ದೇವರಿಗೆ ಮೊಟ್ಟ ಮೊದಲನೇದಾಗಿ ನನ್ನ ಹೃದಯಂತರಾಳದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅಂತೆಯೇ ಇಂದು ನಮಗಾಗಿ ಬಲಿಪೂಜೆಯನ್ನು ಅರ್ಪಿಸಿ ಬೋಧಿಸಿ ಪ್ರಾರ್ಥಿಸಿದ ಗುರುಗಳು ಒಂದನೆಯ ಸ್ವಾಮಿ ಜ್ಞಾನ ಪ್ರಕಾಶ್ ದಯಮಾಡಿ ಮುಂದೆ ಬಂದು ವಾಸಿತರಾಗಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈಗಾಗಲೇ ಪ್ರಬೋಧನೆಯಲ್ಲಿರುವಾಗ ನಾರ್ತ್ ಇಂಡಿಯಾ ಅಂತ ಹೇಳಿದ್ರು. ಅಲಹಾಬಾದ್ ಧರ್ಮಕ್ಷೇತ್ರಕ್ಕೆ ಇವರು ಸೇರಿದ್ದಾರೆ.
ಪ್ರಸ್ತುತ ದೋಸ್ಪುರ್ ಅಲಹಾಬಾದಿಂದ ಇನ್ನೂ ಇಂಟೀರಿಯರ್ ಎಷ್ಟು ದೂರ ಇದೆ ಗೊತ್ತಿಲ್ಲ, 4 ಅವರ್ ಇರಬೇಕು ಅಲಹಾಬಾದಿಂದ. ಅಷ್ಟು ದೂರದಲ್ಲಿ ಹಳ್ಳಿಯಲ್ಲಿ ಜೀವನವನ್ನು ಸಾಗಿಸುತ್ತಾ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಮತ್ತು ಧರ್ಮಕೇಂದ್ರದ ಧರ್ಮಗುರುವಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಗುರುವಾಗಿ 19 ವರ್ಷಗಳನ್ನು ಪೂರೈಸುತ್ತಿದ್ದಾರೆ ಮತ್ತು ಸೆಮಿನರಿಯ ಜೀವನ ಸಾಧಾರಣ 30-35 ವರ್ಷ ಅವರು ನಾರ್ತ್ ಇಂಡಿಯಾದಲ್ಲೇ ತಮ್ಮ ಜೀವನವನ್ನು ಕಳೆಯುತ್ತಾ ಇದ್ದಾರೆ. ಅವರ ಜನ್ಮದ ಊರು ಹುಟ್ಟೂರು ನಮ್ಮ ಮಧ್ಯ ಧರ್ಮ ಕೇಂದ್ರ, ನಮ್ಮ ಪಕ್ಕದ ನಮ್ಮ ನೆಂಟರಿಷ್ಟರು, ನಮ್ಮ ಅಣ್ಣ ಇದ್ದ ಹಾಗೆ ನಮ್ಮ ಪಕ್ಕದ ಮನೆಯವರು. ಆದ್ದರಿಂದ ರಜೆಗೆ ಬಂದಿದ್ರು. ಕೇಳಿಕೊಂಡಾಗ ಸಂತೋಷದಿಂದ ಬಹುಶಃ ವರ್ಷಕ್ಕೆ ಈ ಕಡೆ ಬಂದಾಗ 1-2 ಪೂಜೆ ಕನ್ನಡ ಬಲಿಪೂಜೆ ಅವರು ಅರ್ಪಿಸಬಹುದು. ಆದರೂ ಅವರು ಮರೆತಿಲ್ಲ, ಉತ್ತಮವಾಗಿ ಬಲಿಪೂಜೆಯನ್ನು ಅರ್ಪಿಸಿ ನಮಗಾಗಿ ಪ್ರಾರ್ಥಿಸಿದ್ದಾರೆ. ಆದ್ದರಿಂದ ಇವರ ಈ ಒಂದು ಸೇವಾ ಕಾರ್ಯವನ್ನು ಸ್ಮರಿಸಿ ಇವರಿಗಾಗಿ ನಾವು ಕೂಡ ಪ್ರಾರ್ಥಿಸುತ್ತೇವೆ. ತಮ್ಮ ಜೀವನ ಇನ್ನೂ ಹೆಚ್ಚು ಉತ್ತಮವಾಗಿ ಮುಂದುವರಿಯಲಿ. ದೇವರು ಮಾತೆ ಮರಿಯಮ್ಮನ ದೈವ ಕರೆಗಳ ಪಾಲಕಿ ನಿಮ್ಮ ಪರವಾಗಿ ಭಿನ್ನಯಿಸಿ ಬೇಕಾದ ವರಪ್ರಸಾದಗಳನ್ನು ಮೇರಿ ತರಲೆ ನಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಅವರು ಹೇಳ್ತಾ ಇರುವಷ್ಟು ಇಲ್ಲಿಗೂ ನಮ್ಮ ಸೌತ್ಗೂ ನಾರ್ತ್ಗೂ ಅಷ್ಟೊಂದು ಜೀವನ ಎಷ್ಟೊಂದು ವ್ಯತ್ಯಾಸ, ನಮ್ಮ ಅಷ್ಟೊಂದು ಒಂದು ಸುಖಕರವಾಗಿರುವುದಿಲ್ಲ. ಎಷ್ಟೋ ಗಂಟೆ ದೂರ ಹೋಗಿ ಶುಭ ಸಂದೇಶವನ್ನು ಪ್ರಸಾರ ಮಾಡುತ್ತಾ ತಮ್ಮ ಸೇವಾ ಜೀವನವನ್ನು ಕಳೆಯುತ್ತಿದ್ದಾರೆ. ವಿಶೇಷವಾಗಿ ಇವರಿಗೋಸ್ಕರ ನಾವು ಪ್ರಾರ್ಥಿಸುವ ಭರವಸೆ ನೀಡುತ್ತಾ ಈ ಅಮ್ಮ ಆಹ್ವಾನಕ್ಕೆ ಮಣಿದು ನಮಗಾಗಿ ಪ್ರಾರ್ಥಕ್ಕಾಗಿ ನಮ್ಮ ಗೌರವಪೂರಿತ ವಂದನೆ ಧನ್ಯವಾದಗಳನ್ನು ಸಲ್ಲಿಸುವಾಗ ಶ್ರೀ ಲಾರೆನ್ಸ್ ಪಾಯಸ್ ಮತ್ತು ಶ್ರೀಮತಿ ಅನಿತಾ ಪಾಯಸ್ ಮುಂದೆ ಬಂದು ಗುರುಗಳಿಗೆ ಶಾಲನ್ನು ಹಾಕುವುದರ ಮೂಲಕ ಶ್ರೀ ಕಿರಣ್ ಕಾರ್ಗೋ ಇವರು ಮಾಲೆಯನ್ನು ಹಾಕುವುದರ ಮೂಲಕ ಅಂತೆಯೇ ಶ್ರೀ ಸಿಂಧಿಬಾಯಿ ಇವರು ಮುಂದೆ ಬಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಗುರುಗಳೇ. ಅಂತೆಯೇ ಇಂದಿನ ಅನ್ನ ಸಂತರ್ಪಣೆಯನ್ನು ಮಾಡುತ್ತಿರುವ ಲಾರೆನ್ಸ್ ಪಾಯಸ್ ಮತ್ತು ಕುಟುಂಬದವರಿಗೆ ನಾನು ತುಂಬ ಹೃದಯದ ವಂದನೆಗಳನ್ನು, ದೇವರ ಆಶೀರ್ವಾದವನ್ನು ಕೋರುತ್ತೇನೆ. ಇಂದು ಸುಮಧುರವಾಗಿ ಆಡಿದ ಅಮ್ಮ, ಕೀಬೋರ್ಡ್ ನುಡಿಸಿದ ಕೀರ್ತನ ಕಾರ್ಡ್ ಮತ್ತು ಆರಾಧನೆಗೆ ಕೀಬೋರ್ಡ್ ನುಡಿಸಿದ ಸಾತ್ವಿ, ಈಗ ಗಾಯನ ಮಾಡಿದ ಎಲ್ಲ ಸದಸ್ಯರಿಗೆ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಎದುರಿಲ್ಲೋಣ ಹಾಗೂ ಭೋಜನದ ಮೇಲೆ ಪ್ರಭುವಿನ ಆಶೀರ್ವಾದವನ್ನು ಕೊಡೋಣ. ದಯಾಮಯ ತಂದೆಯೇ, ಈ ದಿನವನ್ನು ಅನುಭವಿಸಿದ್ದಕ್ಕಾಗಿ ನಿಮಗೆ ವಂದನೆ. ಆಧ್ಯಾತ್ಮಿಕ ಭೋಜನವನ್ನು ನಮಗೆ ಬಡಿಸಿದ್ದೀರಿ. ದೈಹಿಕವಾಗಿ ಭೋಜನವನ್ನು ಬಡಿಸಲು ನಾವು ತೆರಳುತ್ತಿರುವಾಗ ವಿಶೇಷವಾಗಿ ಈ ಭೋಜನದ ಮೇಲೆ ನಿಮ್ಮ ಆಶೀರ್ವಾದವನ್ನು ಸಲ್ಲಿಸಿರಿ. ಈ ಭೋಜನವನ್ನು ತಯಾರಿಸಿದವರ ಮೇಲೆ, ಈ ಭೋಜನವನ್ನು ನೀಡುತ್ತಿರುವ ಲಾರೆನ್ಸ್ ಪಾಯಸ್ ಕುಟುಂಬದವರ ಮೇಲೆ ಹಾಗೂ ಈ ಭೋಜನ ಭುಜಿಸುವ ನಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸಿರಿ. ವಿಶೇಷವಾಗಿ ಇಂದು ನಾವು ಸ್ಮರಿಸುತ್ತೇವೆ, ಒಂದು ಹೊತ್ತಿನ ಊಟ ಇಲ್ಲದೆ ಪರಿತಪಿಸುತ್ತಿರುವುದನ್ನು ಜ್ಞಾಪಿಸಿಕೊಳ್ಳುತ್ತೇವೆ. ನಿಮ್ಮ ಕರುಣೆಯನ್ನು ಇವರ ಮೇಲೆ ತೋರಿರಿ. ಇದರಲ್ಲೆಲ್ಲ ಸಹಾಯ ಸಹಕಾರದಿಂದ ಎಲ್ಲರೂ ಒಂದು ಹೊತ್ತಿನ ಭೋಜನವನ್ನು ಭುಜಿಸುವಂತ ಕೃಪೆಯನ್ನು ಸರ್ವರಿಗೂ ದಯಪಾಲಿಸಿರಿ. ಈ ಒಂದು ಆಹಾರವನ್ನು ನಮ್ಮೆಲ್ಲರನ್ನು ಅರಸಿ ಆಶೀರ್ವಿಸಬೇಕು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಸ್ವರ್ಗದಲ್ಲಿರುವ
ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾನವಿಲ್ಲದವರು ಮತ್ತು ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾನವಿಲ್ಲದವರು ಮತ್ತು ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆ ಆಗಲಿ. ಯೇಸುವನ್ನು ಪಾಲಿಸುತ್ತ ಧರ್ಮವನ್ನು ಪಾಲಿಸಿದೆ. ನಿಷ್ಠೆಯಿಂದ ಕರ್ತವ್ಯ ಭೂಮಿಯಲ್ಲಿ ಪಾಲಿಸಿದೆ. ನಿನ್ನಂತೆ ಕರ್ತವ್ಯವ ಪಾಲಿಸಲು ಕಲಿಸು ತಂದೆ, ಪಾಲಿಸಲು ಕಲಿಸು. ಸಂತಲಾರೆಸರೆ ನಮ್ಮ ಪಾಲಕರೇ, ನಮ್ಮ ಬಾಳನ್ನು ಬೆಳಗಲು ಪ್ರಾರ್ಥಿಸಿರಿ. ನಮಗಾಗಿ ಪ್ರಾರ್ಥಿಸಿರಿ. ಸನ್ಮಾರ್ಗ ಕೋರಿರಿ. ನಮಗಾಗಿ ಪ್ರಾರ್ಥಿಸಿರಿ. ಸನ್ಮಾರ್ಗ ತೋರಿರಿ. ಸಂತಲಾರೆಸರೆ ನಮ್ಮ ಪಾಲಕರೇ, ನಮ್ಮ ಬಾಳನ್ನು ಬೆಳಗಲು ಪ್ರಾರ್ಥಿಸಿರಿ. Jesus,
Hapus dan sumya Jesus Golong tiada jiwa so Mati yang berjalo Nama-nama Sanoresa Mogai mati santa Magun tuti Dewi Kripa Mogai Sanoresa Nama-nama Sanoresa Mogai mati santa Magun tuti Dewi Kripa Mogai Sanoresa. Bagaimana kita cekre yang akan sekarang kita Salah res Bapa. Mau sa tanadika